ಗೌಡ್ರೆ, ನನ್ಗೇನು ದೊಡ್ಡ ಗಾಯ ಆಗಿಲ್ಲ ನೋಡಿ. ನೀವು ಆಯಿಂಟ್ಮೆಂಟ್ ನನಗೆ ಕೊಡಿ, ನಾನೇ ಹಚ್ಕೋತೀನಿ. ನಿಮ್ಮನ್ನ ಕಾಲು ಬಿಡಿ ಹೇಳ್ತೀನಿ. ಮೇಡಮ್ ಅವರೇ, ಗಾಯ ದೊಡ್ಡದಾಗಲಿ ಸಣ್ಣದಾಗಲಿ ನಿಮಗಾಗದೆ ಅಂದಮೇಲೆ ನನ್ನ ಲೆಕ್ಕಕ್ಕೆ ಅದು ದೊಡ್ಡದೆಯಾ. ನೀವು ಸುಮ್ಕೆ ಕೂತ್ಕೊಳ್ಳಿ. ಇವಳ ಕಾಲು ಗಾಯ ಯಾವಾಗಾಯ್ತು? ಹೊರ್ಗಡೆ ಬರೋಕ್ಕೆ ಅಂತ ಏನಾರ ಪ್ಲ್ಯಾನ್ ಮಾಡೋಕ್ಕೆ ಹೋಗಿ ಎಡವಟ್ಟು ಮಾಡ್ಕೊಂಡಿರ್ಬೇಕು ಅನಿಸುತ್ತೆ. ಅಥವಾ ಕರಿ ನೆಟ್ಟಿಗೆ ನನ್ನ ಬೆನ್ನೆಟ್ಕೊಂಡು ಬಂದು ಅಲ್ಲಿ ಮಾಡ್ಕೊಂಡಿರೋ ಗಾಯವ? ನಾನು ಹೊರಗಡೆಯಿಂದ ಬೀಗ ಹಾಕ್ಕೊಂಡು ಹೋಗಿದ್ನಲ್ಲ, ರಂಗೇಗೌಡ ಹಿಂಗೆ ಒಳಗೆ ಬಂದ. ಮಗ ಏನಾಯ್ತಲ್ಲ? ಯಾಕೆ ಔಷಧಿ ಇಸ್ತಾ ಇದೆಯಾ? ನನ್ನ ಸೊಸೆ ಕಾಲ್ಗೆ ಏನಾಯ್ತಲ್ಲ ಮಗ? ಅವ್ವ, ಗಾಬರಿ ಆಗಂಥದ್ದು ಏನೂ ಆಗಿಲ್ಲ ಕಣವ. ಅದು ಯಾರೋ ಗೊತ್ತಿಲ್ಲ, ಹೊರಗಡೆಯಿಂದ ಕ್ವಾಣೆ ಕದಕ್ಕೆ ಬೀಗ ಹಾಕ್ಬಿಟ್ಟಿದ್ರು. ನಾನು ಬೇರೆ ಒತ್ತಾರೆ ಹೊರಗಡೆ ಹೋದಾಗ ಇವ್ರಿಗೆ ಸಾನೇ ಹುಷಾರಿತ್ತಿಲ್ಲ ಕಣವ. ಅದಕ್ಕೆ ಹೊಸಿ ಗಾಬರಿ ಆಯಿತು. ಐಸು ಮೇಡಮ್ ಅವರೇ ಅಂತ 3-4 ಕಿಟಕಿಲಿ ಕೂಗ್ದೆ. ಇವ್ರು ಆ ಅನ್ಲಿಲ್ಲ, ಹೂ ಅನ್ಲಿಲ್ಲ. ನನಗೆ ಕೈಕಾಲೆಲ್ಲ ನಡ್ಕ ಬಂದ್ಬಿಡ್ತು ಕಣವ. ಆಮೇಲೆ ಕದ ತೆಗಿಯವ ಅಂತ ಬೀಗಲೇ ಸುಡುಕ್ದೆ, ಆದರೆ ಎಲ್ಲೂ ಕಾಣಲಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ಬೀಗ ಹೊಡೆದು ಜೋರಾಗಿ ಬಾಗಿಲು ತಳ್ಬಿಟ್ಟೆ. ಕಬ್ಬಿನ ಚೂರು ಬಂದು ಇವ್ರ ಕಾಲು ಬಡಿತು ಕಣವ. ನನಗೆ ಬೀಗ ಆಗ್ತವ್ರು ಯಾರು ಅಂತ ಗೊತ್ತಾಗಬೇಕು ಕಣವ. ಈ ಐಸು ಮೇಡಮ್ ಅವ್ರಿಗೆ ಆಗ್ಲಿಂದ ಕೇಳ್ತಾ ಇದ್ದೀನಿ, ಆದರೆ ಏನೂ ಹೇಳ್ತಾನೆ ಇಲ್ಲ. ನಿನಗೇನಾದರೂ ಗೊತ್ತೇನವ?